ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಈ ಥರ ವಿಡಿಯೋ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಸೊ ಈಗ 1000 ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನನ್ನ ಶಾರ್ಟ್ಸ್ ವೀಡಿಯೋಸ್ ಆಗಿರ್ಬೋದು, ಲಾಂಗ್ ವೀಡಿಯೋಸ್ ಆಗಿರ್ಬೋದು ನೋಡ್ಲಿಕ್ಕತ್ತೀರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ಆರೋಗ್ಯಕರವಾದ ಮತ್ತು ಅಷ್ಟೇ ರುಚಿಕರವಾದ ಮೆಂತೆ ಹಿಟ್ಟನ್ನು ಮಾಡೋದು ಹೆಂಗಂತ ಹೇಳಿ ತೋರಿಸ್ಕೊಡ್ತೀನಿ. ನೀವು ಇದನ್ನು ಪ್ರಿಪೇರ್ ಮಾಡಿ ಏರ್ ಟೈಟ್ ಕಂಟೈನರ್ ಒಳಗೆ 6ರಿಂದ 10 ತಿಂಗಳು ಅಥವಾ 1 ವರ್ಷ ಇಟ್ಟು ಯೂಸ್ ಮಾಡಬಹುದು. ಹಾಗಿದ್ರೆ ಯಾಕೆ ತಡ ಮಾಡೋದು, ಬರೀ ವಿಡಿಯೋ ಸ್ಟಾರ್ಟ್ ಮಾಡೋದು. ಈ ಒಂದು ಮೆಂತೆ ಹಿಟ್ಟನ್ನು ಮಾಡಲಿಕ್ಕೆ ಬಹಳಷ್ಟು ಪದಾರ್ಥಗಳು ಬೇಕಾಗ್ತವೆ. ಸೊ ನೋಡ್ರಿ, ಇಲ್ಲಿ ನಾನಿಲ್ಲಿ ಒಂದೊಂದಾಗಿ ಪದಾರ್ಥಗಳ ಹೆಸರನ್ನು ಹೇಳ್ಕೊಂಡು ಯಾವುದನ್ನು ಎಷ್ಟು ಹುರ್ಕೋಬೇಕು ಅಂಥೇಳಿ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗ್ತೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕೊನೆವರೆಗೂ ನೋಡ್ರಿ. ಮೊದಲಿಗೆ ನಾವಿಲ್ಲಿ ಹವೀಜನ ಹಾಕ್ಕೊಂಡಿವಿ, 1 ಬಟ್ಲಾಗುವಷ್ಟು ಹವೀಜ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹವೀಜ ಹುರ್ಕೊಂಡ್ಮೇಲೆ ಜೀರಿಗೆನೂ ಸಹ ಚಟಪಟ ಅಂತ ಅನ್ಬೇಕು, ಅಷ್ಟು ಅದನ್ನು ಹುರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಬಿಳಿ ಎಳ್ಳು ಕೂಡ ಸ್ವಲ್ಪ ಹೊತ್ತು ಹುರಿದ ಮೇಲೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಕೇರ್ಫುಲ್ಲಾಗಿ ಅದನ್ನು ಹುರ್ಕೋರಿ. ನೆಕ್ಸ್ಟ್ ನಾವಿಲ್ಲಿ ಅಕ್ಕಿನ ಹಾಕ್ಲಿಗತ್ತೀವಿ. ಅಕ್ಕಿನೂ ಅಷ್ಟೇ 1 ಬಟ್ಲ. ಅಕ್ಕಿನ ಫುಲ್ಲವು ವೈಟಾಗಿ ಸ್ವಲ್ಪ ಕೆಂಪು ಕಲರ್ ಬಂದಂಗೆ ಆಗ್ತದೆ. ಆಮೇಲೆ ಅಕ್ಕಿನ ತೆಗೀರಿ. ನೆಕ್ಸ್ಟ್ ನಾವಿಲ್ಲಿ ಗೋಧಿನ ಹಾಕ್ಕೊಳ್ಳಿಗತ್ತೀವಿ. ಗೋಧಿನೂ ಅಕ್ಕಿಗಿಂತ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ನಡೀತದೆ. ಇಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಏರುಪೇರು, ನೀವು ಅದನ್ನು ಜಾಸ್ತಿ ತೊಗೊಂಡು ಇದನ್ನು ಕಡಿಮೆ ತೊಗೊಂಡ್ರಿ ಅಂತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಇದನ್ನು ಹಾಗೆ ಮಾಡಬಹುದು. ಸೊ ನೆಕ್ಸ್ಟು ಗೋಧಿನೂ ಆಗಿರ್ಬೋದು, ಹುರಿದ ಮೇಲೆ ಒಂದು 5 ನಿಮಿಷ ಕಂಟಿನ್ಯೂಸ್ ಹುರಿದ ಮೇಲೆ ಅದೊಂದು ಸ್ವಲ್ಪ ದಪ್ಪ ಆಗ್ತವೆ ಗೋಧಿ ಕಾಳು. ಆಮೇಲೆ ನೀವು ಅದನ್ನು ತೆಗಿಬೇಕು. ಗೋಧಿ ಆದಮೇಲೆ ನಾನಿಲ್ಲಿ ಉದ್ದಿನ ಬೇಳೆನ ಹುರ್ಕೊಂಡೇನಿ. ಉದ್ದಿನ ಬೇಳೆ ಹುರಿಯೋದು ಸಹಜವಾಗಿ ಗೊತ್ತಿದ್ದೇ ಇರ್ತದೆ. ನೆಕ್ಸ್ಟು ತೊಗರಿ ಬೇಳೆನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಹೆಸರು ಬೇಳೆನೂ ಅಷ್ಟೇ ಸ್ವಲ್ಪ ಅರ್ಧಕ್ಕಿಂತ ಕಮ್ಮಿ ತೊಗರಿ ಬೇಳೆ ಆಗಿರ್ಬೋದು ಮತ್ತು ಹೆಸರು ಬೇಳೆ ಆಗಿರ್ಬೋದು, ಅದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಅರ್ಧಕ್ಕಿಂತ ಕಡಿಮೆ ಅಂದರೆ 1/4 ಬಟ್ಲ ಆಗ್ತದೆ. ಸೊ ಅದೇ ಅಳತಿ ಒಳಗೆ ಇಲ್ಲಿ ಸಾಸಿವೆನ ತೊಗೊಂಡಿನಿ. ಸಾಸಿವೆನೂ ತೊಗೊಂಡು ನೀವಿಲ್ಲಿ ಹಾಗೆ ಹುರ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಮಸಾಲ ಪದಾರ್ಥಗಳನ್ನು ಕೆಲವೊಂದಿಷ್ಟನ್ನು ಹುರ್ಕೊಂಡಿನಿ ನೋಡಿರಿ. ಅದನ್ನು ಹುರ್ಕೊಂಡ್ಮೇಲೆ ಮೆಂತೆನ ತೊಗೋಬೇಕು. ಮೆಂತೆನೂ ಆದಮೇಲೆ ಇದು ಬೇಲೀಫ್ ಅಂತ ಹೇಳಿ ಇದನ್ನು ಹುರ್ಕೋಬೇಕು. ಇದಾದಮೇಲೆ ಮೆಂತೆ ಹುರ್ಕೊಂಡಿವಿ. ಮೆಂತೆನೂ ನೀವು ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಮೆಂತೆನ ಜಾಸ್ತಿನ ಹುರ್ಕೋರಿ. ಇರಲಿಲ್ಲ ಅಂದರೆ ಅದು ಕೈ ಅಂಶ ಬಂದುಬಿಡ್ತದೆ. ಒಂದು ಸ್ವಲ್ಪ ಕೆಂಪಾಗಿ ಕಪ್ಪಾಗೋವರೆಗೂ, ಒಂದು ಸ್ವಲ್ಪ ಲೈಟಾಗಿ ಕಪ್ಪಾಗೋವರೆಗೂ ಅದನ್ನು ಮೆಂತೆನ ಫ್ರೈ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ಲವಂಗ ಮತ್ತು ಮೆಣಸನ್ನು ತೊಗೊಂಡೀವಿ. ಲವಂಗ ಮೆಣಸನ್ನು ಸಹ ನೀವು ಚೆನ್ನಾಗಿ ಹುರ್ಕೋಬೇಕು, ಅದ್ರ ಘಮ ಭಾಳ ಚಲೋ ಬರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಅಜ್ವೈನೂ ನೀವು ಚಲೋತ್ನಂಗೆ ಹುರ್ಕೋಬೇಕು. ಆಮೇಲೆ ಕಲ್ಲು ಇಂಗನ್ನು ನಾವಿಲ್ಲಿ ಯೂಸ್ ಮಾಡೀವಿ. ನೀವು ಬೇಕಾಗಿತ್ತು ಅಂತಂದ್ರೆ ಪುಡಿ ಇಂಗನ್ನು ಸಹ ಯೂಸ್ ಮಾಡಬಹುದು. ನಾವು ಕಲ್ಲು ಇಂಗನ್ನು ಯಾಕೆ ಯೂಸ್ ಮಾಡೀವಿ ಅಂತಂದ್ರೆ ಇದು ಬಹಳ ಸ್ಟ್ರಾಂಗ್ ಫ್ಲೇವರ್ ಕೊಡೋದ್ರಿಂದ ಭಾಳ ದಿವಸ ಇಟ್ಟರೂ ಏನೂ ಆಗೋದಿಲ್ಲ, ಅದೇ ಸ್ಮೆಲ್ ಅದೇ ಫ್ರೆಶ್ನೆಸ್ ಇರ್ತದೆ. ಅದಕ್ಕೆ ಇಲ್ಲಿ ಕಲ್ಲು ಇಂಗನ್ನು ತೊಗೊಂಡು ಅದನ್ನು ಕೂಡ ನಾವಿಲ್ಲಿ ಒಂದು ಸ್ವಲ್ಪ ಹುರ್ಕೊಂಡೇವಿ. ಅದ್ರ ಮೇಲೆ ಕರಿ ಬರ್ತದಲ್ಲ ಅಲ್ಲಿವರೆಗೂ ಅಷ್ಟು ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವಿಲ್ಲಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂತಹ ಅರಿಶಿಣದ ಬೇರನ್ನು ತೊಗೊಂಡೀವಿ. ಇದು ಕೂಡ ಇಷ್ಟು ಪ್ರಮಾಣದಲ್ಲಿ ತೊಗೋಬೇಕು. ನಾನಿಲ್ಲಿ ಮೆಂತೆ ಹಿಟ್ಟು ಮಾಡಲಿದ್ದು ತೋರಿಸ್ಲಿಕ್ಕತ್ತಿದ್ದು 2 kg ಪ್ರಮಾಣದೊಳಗೆ. ಸೊ ನೀವು ಅದರ ಅಕಾರ್ಡಿಂಗ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋರಿ. ನೆಕ್ಸ್ಟ್ ನಾವಿಲ್ಲಿ ಒಣ ಶುಂಠಿನ ತೊಗೊಂಡೀವಿ. ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಕಡಲೆಬೇಳೆ ಬಹಳ ಮೆತ್ತಗಿದ್ದು ತೊಗೊಂಡು ಮಾಡಬೇಡ್ರಿ, ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ. ಅದೇನಾದರೂ ಮೆತ್ತಗಿದ್ದು ಅಂತಂದರೆ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಅದನ್ನು ಬಿಸಿ ಮಾಡಿ ನಂತರ ಈ ರೀತಿಯಾಗಿ ಹುರ್ಕೋರಿ. ಕಡಲೆಬೇಳೆ ಚಲೋತ್ನಂಗೆ ಹುರಿಬೇಕು.
ಇದು ಏನಿಲ್ಲ ಅಂದ್ರೂ ನಾವು ಒಂದು 15 to 20 ಮಿನಿಟ್ಸ್ ಹುರಿತೀವಿ. ಸೊ ಅದಾದಮೇಲೆ ಇದೆಲ್ಲ ಮಿಶ್ರಣ ಏನಿರ್ತದಲ್ಲ, ನೀವೆಲ್ಲನೂ ಈಗ ಹವೀಜ, ಇಂಗು, ಗೋಧಿ, ಅಕ್ಕಿ, ತೊಗರಿಬೇಳೆ, ಅಕ್ಕಿ ಎಲ್ಲ ಏನೇನು ಹುರಿದಿರ್ತೀರಲ್ಲ ಅದೆಲ್ಲನೂ ನೀವೀಗ ಮಿಕ್ಸರ್ ಮಾಡ್ಕೋಬೇಕು. ಸೊ ನೋಡಿರಿ, ಇದು ಮಿಕ್ಸರ್ ಮಾಡಿದ ಮೇಲೆ ಏನದಲ್ಲ, ನೀವು ಕಡ್ಲಿಬೇಳೆ ಏನು ಹುರ್ಕೊಂಡಿರ್ತೀರಲ್ಲ ಆ ಕಡ್ಲಿಬೇಳೆ ಒಳಗೆ ಈ ಮಿಶ್ರಣವನ್ನು ಮಿಕ್ಸ್ ಮಾಡಬೇಕು. ಸೊ ನಾವಿಲ್ಲಿ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಮನೆ ಒಳಗೆ ಇದನ್ನು ಗ್ರೈಂಡ್ ಮಾಡಲಿಕ್ಕತ್ತಿಲ್ಲ, ನಾವು ಯಾವಾಗಲೂ ಇದನ್ನು ಗಿರಣಿ ಒಳಗನ ಗ್ರೈಂಡ್ ಮಾಡಿಸ್ತೀವಿ. ಸೊ ಇದನ್ನು ತೊಗೊಂಡೋಗಿ ನಮ್ಮಮ್ಮ ಗಿರಣಿ ಒಳಗೆ ಹಿಟ್ಟು ಹಾಕ್ಸ್ಕೊಂಡು ಬಂದರು. ಇದನ್ನು ಕೆಲವೊಂದಷ್ಟು ಜನ ಮನೆ ಒಳಗೆ ಮಿಕ್ಸಿಗೆ ಹಾಕ್ತಾರೆ. ಇದೇನೋ ಮಿಕ್ಸಿಗೆ ಹಾಕಿದ್ರೆ ನಮಗೆ ಒಂದು ಸ್ವಲ್ಪ ಉರುಟಾದಂಗೆ ಅನ್ನಿಸ್ತದೆ ಅಂಥೇಳಿ ನಾವು ಯಾವಾಗಲೂ ಇದನ್ನು ಗಿರಣಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀವಿ. ಸೊ ಇದು ಹಿಟ್ಟು ಮಾಡಿಸ್ಕೊಂಡು ಬಂದಮೇಲೆ ಇದನ್ನು ಜರಡಿ ಹಿಡಿದು ಇಟ್ಬಿಡಬೇಕು. ಈ ರೀತಿಯಾಗಿ ನೀವು ಜರಡಿ ಇಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿಟ್ರಿ ಅಂತಂದ್ರೆ ಇದನ್ನು 6 ರಿಂದ 10 ತಿಂಗಳು ಅಥವಾ 12 ತಿಂಗಳ ಒಳಗೂ ಯೂಸ್ ಮಾಡ್ಬೋದು.